ಸಿಲಿಕಾನ್ ಸಿಟಿ ಊಟಿಯ ರೀತಿಯಾದಂತಹ ವಾತಾವರಣವನ್ನು ಹೊಂದಿಕೊಳ್ತಾ ಇದೆ. ಪ್ರಮುಖವಾಗಿ ಗಮನಿಸ್ತಾ ಇರಬಹುದು, ಮುಂಜಾನೆ ಹೊತ್ತಿನಲ್ಲಿ ಬೆಂಗಳೂರಿನಲ್ಲಿ ತಂಪುವಾದ ಗಾಳಿ, ಶೀತ ಗಾಳಿ ಅಲರ್ಟ್ ಅನ್ನು ಕೂಡ ಈಗಾಗಲೇ ಹವಾಮಾನ ಇಲಾಖೆ ನೀಡಿರುವಂಥದ್ದು. ಪ್ರಮುಖವಾಗಿ ಮುಂಜಾನೆ ಹೊತ್ತಿಗೆ ಸಂಪೂರ್ಣವಾಗಿ ಮೋಡ ಕವಿದ ವಾತಾವರಣ, ಅದರ ಜೊತೆಗೆ ಜಿಟಿ ಜಿಟಿ ಮಳೆ ಬರುವಂತಹ ಸಾಧ್ಯತೆಯನ್ನ ಕೂಡ ಹವಾಮಾನ ಇಲಾಖೆ ಅಲರ್ಟ್ ಅನ್ನು ನೀಡಿದೆ. ಬೆಂಗಳೂರು ಸೇರಿದಂತೆ 7 ಜಿಲ್ಲೆಗಳಲ್ಲಿ ಶೀತಗಾಳಿ ಅಲರ್ಟ್ ಅನ್ನು ಈಗಾಗಲೇ ನೀಡಿರುವಂಥದ್ದು. ಹವಾಮಾನ ಇಲಾಖೆಯ ಒಂದು ಅಲರ್ಟ್ ಇದೆ. ಅನೇಕ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಲಾಗಿದೆ. ಆದಷ್ಟು ಮನೆಯಿಂದ ಹೊರಬರಬೇಡಿ ಅನ್ನುವಂಥ ಒಂದು ಘೋಷಣೆಯನ್ನ ಹವಾಮಾನ ಇಲಾಖೆ ಮಾಡಿದೆ. ಆದರೆ ಸಿಲಿಕಾನ್ ಸಿಟಿ ಜನ ಮಾತ್ರ ಈ ಒಂದು ವೆದರ್ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇರುವಂಥದ್ದು. ಸದ್ಯ ಲಾಲ್ಬಾಗ್ನಲ್ಲಿ ಜನ ಬಂದು ವಾಕಿಂಗ್ ಮಾಡೋದಾಗ್ಬೋದು, ಎಕ್ಸಸೈಸ್ಗಳನ್ನ ಮಾಡೋದಾಗಿರ್ಬೋದು, ಮತ್ತೆ ಈ ಒಂದು ವೆದರ್ನಲ್ಲಿ ತಮ್ಮ ಫ್ರೆಂಡ್ಸ್ಗಳ ಜೊತೆ, ಫ್ಯಾಮಿಲಿಗಳ ಜೊತೆ ಒಂದಿಷ್ಟು ಟೈಮನ್ನು ಸ್ಪೆಂಡ್ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಕಳೆದ 3-4 ದಿವಸಗಳಿಂದ ತಾಪಮಾನದ ಕನಿಷ್ಠ ತಾಪಮಾನ ಏನಿದೆ ಅದು ಇಳಿಕೆ ಆಗ್ತಾನೆ ಇದೆ. ಈ ಒಂದು ಸಂದರ್ಭದಲ್ಲಿ ಕೂಡ ಬೆಂಗಳೂರಿನ ಜನ ಬಂದು ವಾಕಿಂಗ್ ಅನ್ನ ಮಾಡುವಂಥದ್ದು, ಅದರ ಜೊತೆಗೆ ತಮ್ಮ ಫೇವ್ರೆಟ್ ಪರ್ಸನ್ಗಳೇನಿರ್ತಾರೆ ಅವ್ರ ಜೊತೆ ಬಂದು ಸ್ವಲ್ಪ ಮುಂಜಾನೆ ಹೊತ್ತಿನ ಈ ಒಂದು ಮಂಜು ಕವಿದ ವಾತಾವರಣದಲ್ಲಿ ಟೈಮನ್ನು ಸ್ಪೆಂಡ್ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಪ್ರಮುಖವಾಗಿ 3-4 ದಿನಗಳ ಕಾಲ ಇದೇ ರೀತಿಯಾದಂತಹ ವಾತಾವರಣ ಮುಂದುವರಿಲಿಕ್ಕಿರುವಂಥದ್ದು. ಇದರ ಜೊತೆಗೆ ರಾಮನಗರ, ದಾವಣಗೆರೆ, ಬಳ್ಳಾರಿ ಈ ಭಾಗದಲ್ಲೂ ಕೂಡ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಮೋಡ ಕವಿದ ವಾತಾವರಣ ಮುಂದುವರಿಯುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಒಟ್ಟಿನಲ್ಲಿ ಈ ಒಂದು ವಾತಾವರಣ ಏನಿದೆ, ಈ ಒಂದು ವಾತಾವರಣಕ್ಕೆ ಆದಷ್ಟು ಎಚ್ಚರಿಕೆಯನ್ನು ವಹಿಸಲಿಕ್ಕೆ ಹವಾಮಾನ ಇಲಾಖೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ರೆ, ಮತ್ತೊಂದು ಕಡೆಯಲ್ಲಿ ಜನ ಕೂಡ ಬೇರೆ ಬೇರೆ ಜಾಗಗಳಿಗೆ ಹೋಗ್ತಾ ಇದ್ರು. ಈ ಹಿಂದೆ ಚಳಿಗಾಲ ಬಂದ್ರೆ ಸಾಕು ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗುವಂತ, ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಪ್ರವಾಸವನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ಸದ್ಯ ಬೆಂಗಳೂರು ಮತ್ತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಇದೇ ರೀತಿಯಾದಂತಹ ವಾತಾವರಣ, ಒಂದು ಕ್ಲೌಡಿ ಅಂಡ್ ಕಾಮ್ ವಾತಾವರಣ ಇರೋದ್ರಿಂದಾಗಿ ಜನ ಇಲ್ಲೇ ಅದನ್ನ ಎಂಜಾಯ್ ಮಾಡಲಿಕ್ಕೆ ಸಿದ್ಧತೆಯನ್ನ ಕೂಡ ಮಾಡುತ್ತಾ ಇರುವಂಥದ್ದು. ಅದರ ಜೊತೆಗೆ ಹವಾಮಾನ ಇಲಾಖೆ ಈ ಒಂದು ಅಲರ್ಟ್ ಏನಿದೆ, ಈ ಒಂದು ಅಲರ್ಟ್ ಅನ್ನ ಕೂಡ ಸ್ವೀಕಾರ ಮಾಡಿಕೊಂಡು ಅದಕ್ಕೆ ಬೇಕಾದಂತಹ ಪ್ರಿಕಾಷನ್ಸ್ ಏನಿದೆ, ಶಟರ್ಗಳಾಗಿರ್ಬೋದು, ಅದರ ಜೊತೆಗೆ ಮಫ್ಲರ್ಗಳಾಗಿರ್ಬೋದು, ಅವುಗಳನ್ನ ಹಾಕೊಂಡು ಸೇಫ್ಟಿ ಮೆಜರ್ಮೆಂಟ್ಗಳನ್ನು ತೆಗೆದುಕೊಂಡು ತಮ್ಮ ಆರೋಗ್ಯವನ್ನ ಕಾಪಾಡೋದ್ರ ಜೊತೆಗೆ ವೆದರ್ ಅನ್ನ ಕೂಡ ಎಂಜಾಯ್ ಮಾಡುವಂತಹ ಕೆಲಸದಲ್ಲಿ ಜನ ಮುಂದುವರಿತಾ ಇರುವಂಥದ್ದು. ಒಟ್ಟಿನಲ್ಲಿ ಇನ್ನು ಮುಂದಿನ 4-5 ದಿವಸಗಳ ಕಾಲ ಯಥಾಸ್ಥಿತಿಯಲ್ಲಿ ವಾತಾವರಣ ಮುಂದುವರಿಲಿಕ್ಕಿದ್ದು, ಆದಷ್ಟು ಬೆಂಗಳೂರು ಸೇರಿದಂತೆ ರಾಮನಗರ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಈ ಭಾಗದ ಜನ ಆದಷ್ಟು ಚಳಿಯಿಂದ ಎಚ್ಚೆತ್ತುಕೊಂಡು ಚಳಿಗೆ ಬೇಕಾದಂತಹ ಸಿದ್ಧತೆಗಳನ್ನ ಮಾಡ್ಕೊಳ್ದೆ ಹೋದರೆ ಆರೋಗ್ಯದಲ್ಲಿ ಏರುಪೇರಾಗೋದಂತೂ ಖಂಡಿತ. ಕ್ಯಾಮ್ರಾ ಪರ್ಸನ್ ರಘು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಲಿಕಾನ್ ಸಿಟಿ ಊಟಿಯ ರೀತಿಯಾದಂತಹ ವಾತಾವರಣವನ್ನು ಹೊಂದಿಕೊಳ್ತಾ ಇದೆ. ಪ್ರಮುಖವಾಗಿ ಗಮನಿಸ್ತಾ ಇರಬಹುದು, ಮುಂಜಾನೆ ಹೊತ್ತಿನಲ್ಲಿ ಬೆಂಗಳೂರಿನಲ್ಲಿ ತಂಪುವಾದ ಗಾಳಿ, ಶೀತ ಗಾಳಿ ಅಲರ್ಟ್ ಅನ್ನು ಕೂಡ ಈಗಾಗಲೇ ಹವಾಮಾನ ಇಲಾಖೆ ನೀಡಿರುವಂಥದ್ದು. ಪ್ರಮುಖವಾಗಿ ಮುಂಜಾನೆ ಹೊತ್ತಿಗೆ ಸಂಪೂರ್ಣವಾಗಿ ಮೋಡ ಕವಿದ ವಾತಾವರಣ, ಅದರ ಜೊತೆಗೆ ಜಿಟಿ ಜಿಟಿ ಮಳೆ ಬರುವಂತಹ ಸಾಧ್ಯತೆಯನ್ನ ಕೂಡ ಹವಾಮಾನ ಇಲಾಖೆ ಅಲರ್ಟ್ ಅನ್ನು ನೀಡಿದೆ. ಬೆಂಗಳೂರು ಸೇರಿದಂತೆ 7 ಜಿಲ್ಲೆಗಳಲ್ಲಿ ಶೀತಗಾಳಿ ಅಲರ್ಟ್ ಅನ್ನ ಈಗಾಗಲೇ ನೀಡಿರುವಂಥದ್ದು. ಹವಾಮಾನ ಇಲಾಖೆಯ ಒಂದು ಅಲರ್ಟ್ ಇದೆ. ಅನೇಕ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಅನ್ನ ಕೂಡ ಘೋಷಣೆ ಮಾಡಲಾಗಿದೆ. ಆದಷ್ಟು ಮನೆಯಿಂದ ಹೊರಬರಬೇಡಿ ಅನ್ನುವಂಥ ಒಂದು ಘೋಷಣೆಯನ್ನ ಹವಾಮಾನ ಇಲಾಖೆ ಮಾಡಿದೆ. ಆದರೆ ಸಿಲಿಕಾನ್ ಸಿಟಿ ಜನ ಮಾತ್ರ ಈ ಒಂದು ವೆದರ್ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇರುವಂಥದ್ದು. ಸದ್ಯ ಲಾಲ್ಬಾಗ್ನಲ್ಲಿ ಜನ ಬಂದು ವಾಕಿಂಗ್ ಮಾಡೋದಾಗ್ಬೋದು, ಎಕ್ಸಸೈಸ್ಗಳನ್ನ ಮಾಡೋದಾಗಿರ್ಬೋದು, ಮತ್ತೆ ಈ ಒಂದು ವೆದರ್ನಲ್ಲಿ ತಮ್ಮ ಫ್ರೆಂಡ್ಸ್ಗಳ ಜೊತೆ, ಫ್ಯಾಮಿಲಿಗಳ ಜೊತೆ ಒಂದಿಷ್ಟು ಟೈಮನ್ನು ಸ್ಪೆಂಡ್ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಕಳೆದ 3-4 ದಿವಸಗಳಿಂದ ತಾಪಮಾನದ ಕನಿಷ್ಠ ತಾಪಮಾನ ಏನಿದೆ ಅದು ಇಳಿಕೆ ಆಗ್ತಾನೆ ಇದೆ. ಈ ಒಂದು ಸಂದರ್ಭದಲ್ಲಿ ಕೂಡ ಬೆಂಗಳೂರಿನ ಜನ ಬಂದು ವಾಕಿಂಗ್ ಅನ್ನ ಮಾಡುವಂಥದ್ದು, ಅದರ ಜೊತೆಗೆ ತಮ್ಮ ಫೇವ್ರೆಟ್ ಪರ್ಸನ್ಗಳೇನಿರ್ತಾರೆ ಅವ್ರ ಜೊತೆ ಬಂದು ಸ್ವಲ್ಪ ಮುಂಜಾನೆ ಹೊತ್ತಿನ ಈ ಒಂದು ಮಂಜು ಕವಿದ ವಾತಾವರಣದಲ್ಲಿ ಟೈಮನ್ನು ಸ್ಪೆಂಡ್ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಪ್ರಮುಖವಾಗಿ 3-4 ದಿನಗಳ ಕಾಲ ಇದೇ ರೀತಿಯಾದಂತಹ ವಾತಾವರಣ ಮುಂದುವರಿಲಿಕ್ಕಿರುವಂಥದ್ದು. ಇದರ ಜೊತೆಗೆ ರಾಮನಗರ, ದಾವಣಗೆರೆ, ಬಳ್ಳಾರಿ ಈ ಭಾಗದಲ್ಲೂ ಕೂಡ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಮೋಡ ಕವಿದ ವಾತಾವರಣ ಮುಂದುವರಿಯುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಒಟ್ಟಿನಲ್ಲಿ ಈ ಒಂದು ವಾತಾವರಣ ಏನಿದೆ, ಈ ಒಂದು ವಾತಾವರಣಕ್ಕೆ ಆದಷ್ಟು ಎಚ್ಚರಿಕೆಯನ್ನು ವಹಿಸಲಿಕ್ಕೆ ಹವಾಮಾನ ಇಲಾಖೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ರೆ, ಮತ್ತೊಂದು ಕಡೆಯಲ್ಲಿ ಜನ ಕೂಡ ಬೇರೆ ಬೇರೆ ಜಾಗಗಳಿಗೆ ಹೋಗ್ತಾ ಇದ್ರು. ಈ ಹಿಂದೆ
ಚಳಿಗಾಲ ಬಂದರೆ ಸಾಕು ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗುವಂಥ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಪ್ರವಾಸವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಸದ್ಯ ಬೆಂಗಳೂರು ಮತ್ತು ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಇದೇ ರೀತಿಯಾದಂಥ ವಾತಾವರಣ, ಒಂದು ಕ್ಲೌಡಿ ಆ್ಯಂಡ್ ಕಾಮ್ ವಾತಾವರಣ ಇರೋದ್ರಿಂದಾಗಿ ಜನ ಇಲ್ಲೇ ಅದನ್ನು ಎಂಜಾಯ್ ಮಾಡಲಿಕ್ಕೆ ಸಿದ್ಧತೆಯನ್ನು ಕೂಡ ಮಾಡುತ್ತಾ ಇರುವಂಥದ್ದು. ಅದರ ಜೊತೆಗೆ ಹವಾಮಾನ ಇಲಾಖೆ ಈ ಒಂದು ಅಲರ್ಟ್ ಏನಿದೆ, ಈ ಒಂದು ಅಲರ್ಟನ್ನು ಕೂಡ ಸ್ವೀಕಾರ ಮಾಡಿಕೊಂಡು ಅದಕ್ಕೆ ಬೇಕಾದಂಥ ಪ್ರಿಕಾಷನ್ಸ್ ಏನಿದೆ, ಶಟರ್ಗಳಾಗಿರ್ಬೋದು, ಅದರ ಜೊತೆಗೆ ಮಫ್ಲರ್ಗಳಾಗಿರ್ಬೋದು, ಅವುಗಳನ್ನು ಹಾಕ್ಕೊಂಡು ಸೇಫ್ಟಿ ಮೆಜರ್ಮೆಂಟ್ಗಳನ್ನು ತೆಗೆದುಕೊಂಡು ತಮ್ಮ ಆರೋಗ್ಯವನ್ನು ಕಾಪಾಡೋದ್ರ ಜೊತೆಗೆ ವೆದರನ್ನು ಕೂಡ ಎಂಜಾಯ್ ಮಾಡುವಂಥ ಕೆಲಸದಲ್ಲಿ ಜನ ಮುಂದುವರಿತಾ ಇರುವಂಥದ್ದು. ಒಟ್ಟಿನಲ್ಲಿ ಇನ್ನು ಮುಂದಿನ 4-5 ದಿವಸಗಳ ಕಾಲ ಯಥಾಸ್ಥಿತಿಯಲ್ಲಿ ವಾತಾವರಣ ಮುಂದುವರಿಲಿಕ್ಕಿದ್ದು, ಆದಷ್ಟು ಬೆಂಗಳೂರು ಸೇರಿದಂತೆ ರಾಮನಗರ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಈ ಭಾಗದ ಜನ ಆದಷ್ಟು ಚಳಿಯಿಂದ ಎಚ್ಚೆತ್ತುಕೊಂಡು ಚಳಿಗೆ ಬೇಕಾದಂತಹ ಸಿದ್ಧತೆಗಳನ್ನ ಮಾಡ್ಕೊಳ್ಳದೆ ಹೋದರೆ ಆರೋಗ್ಯದಲ್ಲಿ ಏರುಪೇರಾಗೋದಂತೂ ಖಂಡಿತ. ಕ್ಯಾಮ್ರಾ ಪರ್ಸನ್ ರಘು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಲಿಕಾನ್ ಸಿಟಿ ಊಟಿಯ ರೀತಿಯಾದಂತಹ ವಾತಾವರಣವನ್ನು ಹೊಂದಿಕೊಳ್ತಾ ಇದೆ. ಪ್ರಮುಖವಾಗಿ ಗಮನಿಸ್ತಾ ಇರ್ಬೋದು, ಮುಂಜಾನೆ ಹೊತ್ತಿನಲ್ಲಿ ಬೆಂಗಳೂರಿನಲ್ಲಿ ತಂಪುವಾದ ಗಾಳಿ, ಶೀತಗಾಳಿ ಅಲರ್ಟನ್ನು ಕೂಡ ಈಗಾಗಲೇ ಹವಾಮಾನ ಇಲಾಖೆ ನೀಡಿರುವಂಥದ್ದು. ಪ್ರಮುಖವಾಗಿ ಮುಂಜಾನೆ ಹೊತ್ತಿಗೆ ಸಂಪೂರ್ಣವಾಗಿ ಮೋಡ ಕವಿದ ವಾತಾವರಣ, ಅದರ ಜೊತೆಗೆ ಜಿಟಿ ಜಿಟಿ ಮಳೆ ಬರುವಂತಹ ಸಾಧ್ಯತೆಯನ್ನು ಕೂಡ ಹವಾಮಾನ ಇಲಾಖೆ ಅಲರ್ಟನ್ನು ನೀಡಿದೆ. ಬೆಂಗಳೂರು ಸೇರಿದಂತೆ 7 ಜಿಲ್ಲೆಗಳಲ್ಲಿ ಶೀತಗಾಳಿ ಅಲರ್ಟನ್ನು ಈಗಾಗಲೇ ನೀಡಿರುವಂಥದ್ದು. ಹವಾಮಾನ ಇಲಾಖೆಯ ಒಂದು ಅಲರ್ಟ್ ಇದೆ. ಅನೇಕ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟನ್ನು ಕೂಡ ಘೋಷಣೆ ಮಾಡಲಾಗಿದೆ. ಆದಷ್ಟು ಮನೆಯಿಂದ ಹೊರಬರಬೇಡಿ ಅನ್ನುವಂಥ ಒಂದು ಘೋಷಣೆಯನ್ನು ಹವಾಮಾನ ಇಲಾಖೆ ಮಾಡಿದೆ. ಆದರೆ ಸಿಲಿಕಾನ್ ಸಿಟಿ ಜನ ಮಾತ್ರ ಈ ಒಂದು ವೆದರನ್ನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇರುವಂಥದ್ದು. ಸದ್ಯ ಲಾಲ್ಬಾಗ್ನಲ್ಲಿ ಜನ ಬಂದು ವಾಕಿಂಗ್ ಮಾಡೋದಾಗ್ಬೋದು, ಎಕ್ಸಸೈಸ್ಗಳನ್ನ ಮಾಡೋದಾಗಿರ್ಬೋದು, ಮತ್ತು ಈ ಒಂದು ವೆದರ್ನಲ್ಲಿ ತಮ್ಮ ಫ್ರೆಂಡ್ಸ್ಗಳ ಜೊತೆ, ಫ್ಯಾಮಿಲಿಗಳ ಜೊತೆ ಒಂದಿಷ್ಟು ಟೈಮನ್ನು ಸ್ಪೆಂಡ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಕಳೆದ 3-4 ದಿವಸಗಳಿಂದ ತಾಪಮಾನದ ಕನಿಷ್ಠ ತಾಪಮಾನ ಏನಿದೆ ಅದು ಇಳಿಕೆ ಆಗ್ತಾನೆ ಇದೆ. ಈ ಒಂದು ಸಂದರ್ಭದಲ್ಲಿ ಕೂಡ ಬೆಂಗಳೂರಿನ ಜನ ಬಂದು ವಾಕಿಂಗನ್ನು ಮಾಡುವಂಥದ್ದು, ಅದರ ಜೊತೆಗೆ ತಮ್ಮ ಫೇವ್ರೆಟ್ ಪರ್ಸನ್ಗಳೇನಿರ್ತಾರೆ ಅವ್ರ ಜೊತೆ ಬಂದು ಸ್ವಲ್ಪ ಮುಂಜಾನೆ ಹೊತ್ತಿನ ಈ ಒಂದು ಮಂಜು ಕವಿದ ವಾತಾವರಣದಲ್ಲಿ ಟೈಮನ್ನು ಸ್ಪೆಂಡ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಪ್ರಮುಖವಾಗಿ 3-4 ದಿನಗಳ ಕಾಲ ಇದೇ ರೀತಿಯಾದಂತಹ ವಾತಾವರಣ ಮುಂದುವರಿಲಿಕ್ಕಿರುವಂಥದ್ದು. ಇದರ ಜೊತೆಗೆ ರಾಮನಗರ, ದಾವಣಗೆರೆ, ಬಳ್ಳಾರಿ ಈ ಭಾಗದಲ್ಲೂ ಕೂಡ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ. ಮೋಡ ಕವಿದ ವಾತಾವರಣ ಮುಂದುವರಿಯುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಒಟ್ಟಿನಲ್ಲಿ ಈ ಒಂದು ವಾತಾವರಣ ಏನಿದೆ, ಈ ಒಂದು ವಾತಾವರಣಕ್ಕೆ ಆದಷ್ಟು ಎಚ್ಚರಿಕೆಯನ್ನು ವಹಿಸಲಿಕ್ಕೆ ಹವಾಮಾನ ಇಲಾಖೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ರೆ, ಮತ್ತೊಂದು ಕಡೆಯಲ್ಲಿ ಜನ ಕೂಡ ಬೇರೆ ಬೇರೆ ಜಾಗಗಳಿಗೆ ಹೋಗ್ತಾ ಇದ್ರು. ಈ ಹಿಂದೆ ಚಳಿಗಾಲ ಬಂದರೆ ಸಾಕು ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗುವಂಥ, ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಪ್ರವಾಸವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಸದ್ಯ ಬೆಂಗಳೂರು ಮತ್ತು ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಇದೇ ರೀತಿಯಾದಂಥ ವಾತಾವರಣ, ಒಂದು ಕ್ಲೌಡಿ ಆ್ಯಂಡ್ ಕಾಮ್ ವಾತಾವರಣ ಇರೋದ್ರಿಂದಾಗಿ ಜನ ಇಲ್ಲೇ ಅದನ್ನು ಎಂಜಾಯ್ ಮಾಡಲಿಕ್ಕೆ ಸಿದ್ಧತೆಯನ್ನು ಕೂಡ ಮಾಡುತ್ತಾ ಇರುವಂಥದ್ದು. ಅದರ ಜೊತೆಗೆ ಹವಾಮಾನ ಇಲಾಖೆ ಈ ಒಂದು ಅಲರ್ಟ್ ಏನಿದೆ, ಈ ಒಂದು ಅಲರ್ಟನ್ನು ಕೂಡ ಸ್ವೀಕಾರ ಮಾಡಿಕೊಂಡು ಅದಕ್ಕೆ ಬೇಕಾದಂಥ ಪ್ರಿಕಾಷನ್ಸ್ ಏನಿದೆ, ಶಟರ್ಗಳಾಗಿರ್ಬೋದು, ಅದರ ಜೊತೆಗೆ ಮಫ್ಲರ್ಗಳಾಗಿರ್ಬೋದು, ಅವುಗಳನ್ನು ಹಾಕ್ಕೊಂಡು ಸೇಫ್ಟಿ ಮೆಜರ್ಮೆಂಟ್ಗಳನ್ನು ತೆಗೆದುಕೊಂಡು ತಮ್ಮ ಆರೋಗ್ಯವನ್ನು ಕಾಪಾಡೋದ್ರ ಜೊತೆಗೆ ವೆದರನ್ನು ಕೂಡ ಎಂಜಾಯ್ ಮಾಡುವಂಥ ಕೆಲಸದಲ್ಲಿ ಜನ ಮುಂದುವರಿತಾ ಇರುವಂಥದ್ದು. ಒಟ್ಟಿನಲ್ಲಿ ಇನ್ನು ಮುಂದಿನ 4-5 ದಿವಸಗಳ ಕಾಲ ಯಥಾಸ್ಥಿತಿಯಲ್ಲಿ ವಾತಾವರಣ ಮುಂದುವರಿಲಿಕ್ಕಿದ್ದು, ಆದಷ್ಟು ಬೆಂಗಳೂರು ಸೇರಿದಂತೆ ರಾಮನಗರ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಈ ಭಾಗದ ಜನ ಆದಷ್ಟು ಚಳಿಯಿಂದ ಎಚ್ಚೆತ್ತುಕೊಂಡು ಚಳಿಗೆ ಬೇಕಾದಂತಹ ಸಿದ್ಧತೆಗಳನ್ನ ಮಾಡ್ಕೊಳ್ಳದೆ ಹೋದರೆ ಆರೋಗ್ಯದಲ್ಲಿ ಏರುಪೇರಾಗೋದಂತೂ ಖಂಡಿತ. ಕ್ಯಾಮ್ರಾ ಪರ್ಸನ್ ರಘು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.